ಇನ್ನು ಈಶ್ವರಪ್ಪ ರೆಬೆಲ್ ಆಗಿದ್ದಾರೆ. ಈಶ್ವರಪ್ಪ ಅವರ ಈ ರೆಬೆಲ್ ವಿಚಾರ ಏನಿದೆ ಇದು ಬಿಜೆಪಿಗೆ ಬಹಳ ತಲೆನೋವಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಇಲ್ಲೂ ಕೂಡ ಬಹಳ ತಲೆ ಕೆಡಿಸಿಕೊಳ್ತಾ ಇದ್ದಾರೆ. ಬಿಜೆಪಿ ಪಕ್ಷೇತರರಾಗಿ ಸ್ಪರ್ಧೆಗೆ ಮುಂದಾಗಿದ್ದಾರೆ ಮಾಜಿ ಸಚಿವರು. ಈಶ್ವರಪ್ಪಗೆ ದೂರವಾಣಿ ಕರೆಯನ್ನ ಮಾಡಿದ್ದಾರೆ ಅಮಿತ್ ಶಾ. ಕರೆಯನ್ನ ಮಾಡಿ ಈಶ್ವರಪ್ಪ ಅವರ ಜೊತೆ ಮಾತನಾಡಿದ್ದಾರೆ. ಅಮಿತ್ ಶಾ ಕರೆ ಮಾಡಿದ ಬೆನ್ನಲ್ಲೇ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಈಗ ಈಶ್ವರಪ್ಪ ತಮ್ಮ ನಿಲುವನ್ನ ಸ್ಪಷ್ಟಪಡಿಸಲಿದ್ದಾರೆ. ಮಾಜಿ ಸಚಿವರಾದಂತಹ ಈಶ್ವರಪ್ಪ ಅವರು ಚುನಾವಣಾ ಕಣದಿಂದ ಹಾಗಾದ್ರೆ ಹಿಂದೆ ಸರಿತಾರಾ ಅಥವಾ ಪಕ್ಷೇತರರಾಗಿಯೇ ಸ್ಪರ್ಧೆಯನ್ನ ಮಾಡುವಂತ ತಮ್ಮ ಅಚ್ಚಲ ನಿಲುವು ಏನಿದೆ ಅದನ್ನ ಮುಂದುವರಿಸ್ತಾರಾ? ಇನ್ನು ಕೂಡ ಅದನ್ನಿಗೂಡ ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ. ಕೆಎಸ್ ಈಶ್ವರಪ್ಪ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಈಗ ಬಿಜೆಪಿಗೆ ಬಹಳ ತಲೆನೋವಾಗಿರೋದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರ. ಆ ನಿಟ್ಟಿನಲ್ಲಿ ಚುನಾವಣಾ ಚಾಣಕ್ಯ ಈಗ ಕರೆ ಮಾಡಿ ಮಾತಾಡಿದ್ದಾರೆ. ಈಶ್ವರಪ್ಪ ಅವರಿಗೆ ಖುದ್ದು ಅಮಿತ್ ಶಾ ಅವರು ಕಾಲ್ ಮಾಡಿದ್ದಾರೆ, ಮಾತಾಡಿದ್ದಾರೆ ದೂರವಾಣಿಯಲ್ಲಿ. ದೆಹಲಿಗೆ ಬನ್ನಿ ಅಂತ ಅಮಿತ್ ಶಾ ತಿಳಿಸಿದ್ದಾರೆ. ಅಮಿತ್ ಶಾ ಕರೆ ಮಾಡಿದಂತ ಬೆನ್ನಲ್ಲೇ ಈಗ ಸುದ್ದಿಗೋಷ್ಠಿಯನ್ನ ಕೂಡ ಕರೆದಿದ್ದಾರೆ. ಈಶ್ವರಪ್ಪ ಅವರ ನಿಲುವೇನಾಗಿರುತ್ತೆ ಅನ್ನೋದು ಈಗ ಪ್ರಶ್ನೆ. ಜೊತೆಗೆ ನಿಗೂಢ ಕೂಡ ಏನ್ ಹೇಳ್ತಾರೆ ತಮ್ಮ ಈ ಸುದ್ದಿಗೋಷ್ಠಿಯಲ್ಲಿ ಅನ್ನೋದು ಈಗ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರಾಘವೇಂದ್ರ, ಗಮನಿಸ್ತಾ ಇದ್ದೀವಿ ಅಮಿತ್ ಶಾ ಆಗಮಿಸ್ತಾ ಇದ್ದಂತೆ, ಚುನಾವಣಾ ಚಾಣಕ್ಯ ಆಗಮಿಸ್ತಾ ಇದ್ದಂತೆ ಒಂದಷ್ಟು ರಣತಂತ್ರಗಳಂತೂ ಬದಲಾಗ್ತಾ ಇರೋದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಅನೇಕ ಕಡೆಗಳಲ್ಲಿ ಬಂಡಾಯ ಶಮನ ಆಗ್ತಾ ಇದೆ, ಅನೇಕ ಕಡೆಗಳಲ್ಲಿ ಬಂಡಾಯವನ್ನು ಶಮನ ಮಾಡುವಂತ ಪ್ರಯತ್ನ ಕೂಡ ಆಗ್ತಾ ಇದೆ. ಇಲ್ಲಿ ಮುಖ್ಯವಾಗಿರುವಂತಹ ಶಿವಮೊಗ್ಗ ಕ್ಷೇತ್ರ ಯಾವ ರೀತಿಯಲ್ಲಿ ಬಂಡಾಯ ಶಮನ ಆಗಬಹುದು ಅಥವಾ ಆಗೋದಿಲ್ಲ, ಏನೇನು ಡೀಟೇಲ್ಸ್ ಇದೆ? ಅಶ್ವಿನಿ, ಪ್ರಮುಖವಾಗಿ ಒಂದು ಯುದ್ಧವನ್ನು ಗೆಲ್ಲಬೇಕಂದ್ರೆ ತಮ್ಮಲ್ಲಿರ್ತಕ್ಕಂತಹ ಒಳಬೇಗುದಿ ಏನಿದೆ ಅದನ್ನು ಮೊದಲು ಕಂಟ್ರೋಲ್ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಚುನಾವಣಾ ಚಾಣಕ್ಯ ಅಂತ ಕರೆಸ್ಕೊಂಡಿರ್ತಕ್ಕಂಥ ಅಮಿತ್ ಶಾ ಅವರು ಮೊದಲು ತಮ್ಮ ಕೈಯನ್ನು ಹಾಕಿರ್ತಕ್ಕಂಥದ್ದು ಏನು ಬಂಡಾಯ ಶಮನಕ್ಕೆ. ಬಿ ಜೆ ಪಿಯಲ್ಲಿ ಕೆಲವೊಂದಿಷ್ಟು ಮಂದಿ ಟಿಕೆಟ್ ಆಕಾಂಕ್ಷಿಗಳಾಗಿದ್ದರು, ಅವ್ರಿಗೆ ಟಿಕೆಟ್ ಸಿಕ್ಕಿಲ್ಲ. ಈ ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ಅಸಮಾಧಾನವನ್ನು ಹೊರಹಾಕಿದ್ರು. ಜೊತೆಗೆ ಯಡಿಯೂರಪ್ಪನವರ ಕುಟುಂಬದ ವಿರುದ್ಧನೂ ಸಹ ದೊಡ್ಡ ಮಟ್ಟದ ಆಕ್ರೋಶವನ್ನು ಹೊರಹಾಕಿದ್ರು. ಈ ನಿಟ್ಟಿನಲ್ಲಿ ಅಮಿತ್ ಶಾ ಅವರು ರಾಜ್ಯಕ್ಕೆ ಬರ್ತಿದ್ದಂಗೆ ಒಬ್ಬೊಬ್ಬರನ್ನೇ ಕರೆದು ಮಾತನಾಡ್ತಕ್ಕಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದೀಗ ಅದರ ಮೊದಲ ಹೆಜ್ಜೆಯಾಗಿ ಕೆಎಸ್ ಈಶ್ವರಪ್ಪ ಅಂದರೆ ಬಿ ಜೆ ಪಿಯ ಕಟ್ಟಾಳು, ಬಿ ಜೆ ಪಿಯಲ್ಲಿ ಹಿರಿಯ ನಾಯಕರಾಗಿರ್ತಕ್ಕಂಥ ಈಶ್ವರಪ್ಪನವರು ತಮ್ಮ ಪುತ್ರನಿಗೆ ಹಾವೇರಿಯಿಂದ ಟಿಕೆಟ್ ಆಕಾಂಕ್ಷಿಯಾಗಿದ್ದರು. ಆದರೆ ಹಾವೇರಿಯಲ್ಲಿ ಬಸವರಾಜ ಬೊಮ್ಮಾಯಿ ಅವರಿಗೆ ಟಿಕೆಟನ್ನು ಕೊಟ್ಟಿದ್ದರಿಂದ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು. ತಮ್ಮ ಪುತ್ರನ ರಾಜಕೀಯ ಭವಿಷ್ಯದ ಬಗ್ಗೆಯೂ ಸಹ ಚಿಂತೆಯನ್ನು ಮಾಡಿದರು. ಹೀಗಾಗಿ ಶಿವಮೊಗ್ಗದಲ್ಲಿ ಯಡಿಯೂರಪ್ಪನವರ ವಿರುದ್ಧ ಗುಡುಗುವ ಮುಖಾಂತರ ಶಿವಮೊಗ್ಗದಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸಹ ಕಣಕ್ಕಿಳಿದಿದ್ರು. ಈ ನಿಟ್ಟಿನಲ್ಲಿ ಈಗ ಯಡಿಯೂರಪ್ಪನವರು ಅಮಿತ್ ಶಾ ಅವರ ಮುಖಾಂತರ ಈಶ್ವರಪ್ಪನವರನ್ನು ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತಲೇ ಹೇಳಲಾಗೈತೆ. ಬಹುತೇಕ ಕಣದಿಂದ ಈಶ್ವರಪ್ಪನವರು ಹಿಂದೆ ಸರಿತಾರೆ ಅಂತಲೂ ಸಹ ಹೇಳಲಾಗೈತೆ. ಈಗ ಕೆಲವೇ ನಿಮಿಷದ ಹಿಂದೆ ಅಮಿತ್ ಶಾ ಅವರು ಈಶ್ವರಪ್ಪನವರಿಗೆ ಒಂದು ಕರೆಯನ್ನು ಮಾಡ್ತಾರೆ. ಕರೆಯನ್ನು ಮಾಡಿ ಪಕ್ಷ ಯಾವತ್ತೂ ಸಹ ನಿಮ್ಮನ್ನು ಬಿಟ್ಟು ಕೊಡಲ್ಲ, ನೀವು ಪಕ್ಷಕ್ಕೆ ಅತಿ ಮುಖ್ಯರಾಗಿದ್ದೀರಾ, ನೀವು ದೆಹಲಿಗೆ ಬನ್ನಿ, ಎಲ್ಲವನ್ನೂ ಸಹ ಕೂತ್ಕೊಂಡು ಮಾತನಾಡೋಣ ಅನ್ನೋ ಒಂದು ಮಾತನ್ನು ಈಶ್ವರಪ್ಪನವರಿಗೆ ಅಮಿತ್ ಶಾ ಅವರು ಹೇಳ್ತಾರೆ. ಈ ನಿಟ್ಟಿನಲ್ಲಿ ಈಗ ದಿಢೀರಾಗಿ ಒಂದು ಸುದ್ದಿಗೋಷ್ಠಿಯನ್ನು ಈಶ್ವರಪ್ಪನವರು ಶಿವಮೊಗ್ಗದ ತಮ್ಮ ನಿವಾಸದಲ್ಲಿ ಕರೆದಿರ್ತಕ್ಕಂಥದ್ದು. ಹೀಗಾಗಿ ಬಹುತೇಕ ಈಶ್ವರಪ್ಪನವರು ಕಣದಿಂದ ಹಿಂದೆ ಸರಿಯುವ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಪ್ರಕಟ ಮಾಡ್ತಾರೆ ಅಂತಲೂ ಸಹ ಹೇಳಲಾಗೈತೆ. ಹೀಗೆ ಒಂದೊಂದೇ ಬಂಡಾಯವನ್ನು ಶಮನ ಮಾಡುವ ಮುಖಾಂತರ ಮೊದಲು ಒಳಗೆ ಇರ್ತಕ್ಕಂತಹ ಲೋಪದೋಷಗಳನ್ನು ಸರಿಪಡಿಸಿಕೊಂಡು ನಂತರ ಯುದ್ಧಕ್ಕೆ ಸನ್ನದ್ಧರಾಗೋದಕ್ಕೆ ಇದೀಗ ಬಿಜೆಪಿ ನಾಯಕರು ಮುಂದಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಅಮಿತ್ ಶಾ ಅವರು ಈ ಒಂದು ಮೊದಲ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಇದೇ ರೀತಿ ಕೆಲವೊಂದಿಷ್ಟು ಅಸಮಾಧಾನವನ್ನು ಈಗಾಗಲೇ ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರು ಶಮನ ಮಾಡಿರ್ತಕ್ಕಂಥದ್ದು. ಇನ್ನು ಕೆಲವೊಂದಿಷ್ಟು ಅಸಮಾಧಾನವನ್ನು ಅಮಿತ್ ಶಾ ಅವರ ಮುಖಾಂತರ ಶಮನ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಬಿಜೆಪಿ 28 ಕ್ಷೇತ್ರಗಳ ಪೈಕಿ ಅಟ್ಲೀಸ್ಟ್ 25 ಕ್ಷೇತ್ರವನ್ನಾದರೂ ಸಹ ತಮ್ಮ ಬುಟ್ಟಿಗೆ ಹಾಕೋಬೇಕು ಅನ್ನೋ ನಿಟ್ಟಿನಲ್ಲಿ ಕಾರ್ಯತಂತ್ರವನ್ನು ರೂಪಿಸ್ತಾ ಇದೆ. ಅದಕ್ಕೆ JDS ಸಪೋರ್ಟ್ ಸಹ ಪಡೆದಿರ್ತಕ್ಕಂಥದ್ದು. JDSನ 3 ಕ್ಷೇತ್ರದಲ್ಲೂ ಸಹ ಯಾವ ರೀತಿ ಕಾರ್ಯತಂತ್ರವನ್ನು ರೂಪಿಸಬೇಕು ಅನ್ನೋದ್ರ ಬಗ್ಗೆ ಅಮಿತ್ ಶಾ ಅವರು ಇದೀಗ ಕುಮಾರಸ್ವಾಮಿ ಅವರ ಜೊತೆ ಚರ್ಚೆಯನ್ನು ಮಾಡಿದ್ದಾರೆ. ಅದೇ ರೀತಿ ಬಿಜೆಪಿಯ 25 ಕ್ಷೇತ್ರಗಳೇನಿದ್ದಾವೆ ಆ 25 ಕ್ಷೇತ್ರದಲ್ಲಿ ಯಾವ ರೀತಿ ಪೂರಕವಾಗಿರ್ತಕ್ಕಂಥ ವಾತಾವರಣ ಇದೆ, ಯಾವ ರೀತಿ ವಿರೋಧವಾಗಿರ್ತಕ್ಕಂಥ ವಾತಾವರಣ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡೆದು ಅಲ್ಲಿ ಯಾವ ರೀತಿ ಕಾರ್ಯತಂತ್ರವನ್ನು ರೂಪಿಸಬೇಕು ಅನ್ನೋದ್ರ ಬಗ್ಗೆ ಬಿಜೆಪಿ ನಾಯಕರ ಜೊತೆ 1-to-1 ಸಭೆಯನ್ನು ಮಾಡುವ ಮುಖಾಂತರ ಚರ್ಚೆಯನ್ನು ಮಾಡಿದ್ದಾರೆ. ಅಶ್ವಿನಿ, ರಾಘವೇಂದ್ರ, ಇದರ ಜೊತೆಯಲ್ಲಿ ಒಂದು ಕುತೂಹಲಕ್ಕೆ ಕಾರಣ ಆಗ್ತಾ ಇರೋದಂತಂದ್ರೆ ಎಲ್ಲಾ ಕಡೆಗಳಲ್ಲೂ ಬಂಡಾಯ ಶಮನವನ್ನ ಮಾಡಿದಂತ ಬಿಜೆಪಿಗೆ ದೊಡ್ಡ ತಲೆನೋವಾಗಿರುವಂತದ್ದು ಈಶ್ವರಪ್ಪ ಅವರು ಇಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ತುರ್ತು ಸುದ್ದಿಗೋಷ್ಠಿಯನ್ನ ಕೂಡ ಕರೆದಿದ್ದಾರೆ. ಏನಾಗಿರಬಹುದು ಈಶ್ವರಪ್ಪ ಅವರ ಮುಂದಿನ ನಿಲುವು? ಯಾಕಂದ್ರೆ ಕರೆ ಮಾಡಿದ ಬೆನ್ನಲ್ಲೇ ಈ ರೀತಿಯಾದಂತಹ ನಿರ್ಧಾರ, ಮತ್ತೆ ಸ್ಪರ್ಧೆಯನ್ನ ಮಾಡ್ತಾರಾ ಅಥವಾ ಸ್ಪರ್ಧೆಯಿಂದ ಹಿಂದೆ ಸರಿತಾರಾ ಅನ್ನೋದು ಈಗ ಪ್ರಶ್ನೆ. ಏನಾದ್ರೂ 1 minute. 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 1
ಖಂಡಿತವಾಗಿ ಅಶ್ವಿನಿ, ಈಶ್ವರಪ್ಪನವರು ಕಟ್ಟ ಹಿಂದುತ್ವವಾದಿ, ಬಿಜೆಪಿಗೆ ಅಂಟಿಕೊಂಡಿರ್ತಕ್ಕಂಥ ನಾಯಕ. ಹೀಗಾಗಿ ಯಾವತ್ತೂ ಸಹ ಅವರು ಒಂದು ಭಾಷಣದಲ್ಲಿ ಹೇಳ್ತಾರೆ, ಒಂದು ಕಡೆ ಎದೆಯಲ್ಲಿ ರಾಮ ಇದ್ದಾರೆ, ಇನ್ನೊಂದು ಕಡೆ ಮೋದಿ ಅವರು ಇದ್ದಾರೆ. ಹೀಗಾಗಿ ನಾನು ಮೋದಿ ಮತ್ತು ರಾಮನ ವಿರುದ್ಧ ಅಲ್ಲ, ಯಡಿಯೂರಪ್ಪನವರ ವಿರುದ್ಧ ಅನ್ನೋ ಒಂದು ಮಾತನ್ನು ಹೇಳಿದರು. ಹೀಗಾಗಿ ಯಡಿಯೂರಪ್ಪನವರ ಕುಟುಂಬನೇ ನನ್ನ ಮಗನ ಟಿಕೆಟ್ ತಪ್ಪೋದಕ್ಕೆ ಕಾರಣವಾಗಿದೆ. ಆ ನಿಟ್ಟಿನಲ್ಲಿ ಅವರ ಕುಟುಂಬದ ವಿರುದ್ಧ ಸ್ಪರ್ಧೆ ಮಾಡ್ತೀನಿ ಬಿಟ್ಟು BJP ವಿರುದ್ಧ ಅಲ್ಲ ಅಂತ ಒಂದು ಮಾತನ್ನು ಹೇಳಿದರು. ಇದೀಗ ಸ್ವತಃ BJPಯ ವರಿಷ್ಠರೇ ಅವರಿಗೆ ಕರೆಯನ್ನು ಮಾಡುವ ಮುಖಾಂತರ ಸಮಾಧಾನ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ ಆ ಒಂದು ವಿಷಯವನ್ನು ಹಂಚ್ಕೊಳ್ಳೋದಕ್ಕೆ ಸುದ್ದಿಗೋಷ್ಠಿಯನ್ನು ಈಶ್ವರಪ್ಪನವರು ಕರೆದಿರ್ತಕ್ಕಂಥದ್ದು. ಬಹುತೇಕ ಏನು ಶಿವಮೊಗ್ಗ ಕಣದಿಂದ ಪಕ್ಷೇತರಾಗಿ ಏನು ಸ್ಪರ್ಧೆ ಮಾಡಿದ್ರು ಅದನ್ನು ಹಿಂದೆ ಸರಿತಾ ಇದ್ದೀನಿ ಅನ್ನೋ ಒಂದು ಅಭಿಪ್ರಾಯವನ್ನು ಸಹ ಅವರು ಸುದ್ದಿಗೋಷ್ಠಿಯಲ್ಲಿ ವ್ಯಕ್ತಪಡ್ತಾರೆ ಅಂತ ಸಹ ಹೇಳಲಾಗೈತೆ. ಅಶ್ವಿನಿ. ಓಕೆ ರಾಘವೇಂದ್ರ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. ರಾಜಧಾನಿ ಬೆಂಗಳೂರಿಗೆ ಕಾಲಿಟ್ಟಿದ್ದಾರೆ ಅಮಿತ್ ಶಾ. ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ಅನೇಕ ಕ್ಷೇತ್ರಗಳನ್ನು ಈಗ ಟಾರ್ಗೆಟ್ ಮಾಡಿಕೊಂಡು ಅಲ್ಲಿ ಗೆಲ್ಲಲೇಬೇಕು ಅನ್ನುವಂಥ ರಣತಂತ್ರವನ್ನ ಮಾಡಿರೋದು. ಈಗಾಗಲೇ ಕೋರ್ ಕಮಿಟಿ ಸಭೆಯನ್ನ ಕೂಡ ನಡೆಸಿದ್ರು. ಅದರ ಜೊತೆಯಲ್ಲಿ ಎಲ್ಲೆಲ್ಲಿ ಬಂಡಾಯ ಇದೆ, ಯಾವೆಲ್ಲ ಕಡೆಗಳಲ್ಲಿ ಅಸಮಾಧಾನಿತರಿದ್ದಾರೆ ಅವರೆಲ್ಲರನ್ನೂ ಕೂಡ ಸಮಾಧಾನ ಪಡಿಸುವಂತ ನಿಟ್ಟಿನಲ್ಲಿ ರಾಜ್ಯದ ನಾಯಕರು ಒಂದು ರೌಂಡ್ ಮಾತುಕತೆಯನ್ನ ನಡೆಸಿದ್ರೆ, ಮತ್ತೊಂದು ಕಡೆಯಲ್ಲಿ ಚುನಾವಣಾ ಚಾಣಕ್ಯ ಅಮಿತ್ ಶಾ ಕೂಡ ಈಗ ಶಿವಮೊಗ್ಗ ದೊಡ್ಡ ತಲೆನೋವಾಗಿತ್ತು. ಆ ವಿಚಾರಕ್ಕೆ ಕೂಡ ಸಂಬಂಧಪಟ್ಟಂತೆ KS ಈಶ್ವರಪ್ಪ ಅವರ ಜೊತೆಯಲ್ಲಿ ಖುದ್ದು ದೂರವಾಣಿ ಕರೆಯನ್ನ ಮಾಡುವ ಮೂಲಕ ಒಂದು ನಿಟ್ಟಿನಲ್ಲಿ ಬಂಡಾಯ ಶಮನಕ್ಕೆ ಪ್ರಯತ್ನವನ್ನ ಮಾಡಿದ್ದಾರೆ. ಆದ್ರೆ ಆ ಬಂಡಾಯ ಶಮನ ಆಗಿದ್ಯಾ ಅಥವಾ KS ಈಶ್ವರಪ್ಪ ಅವರು ಅಮಿತ್ ಶಾ ಹೇಳಿದಂತ ಒಂದಷ್ಟು ವಿಚಾರಕ್ಕೆ ಒಪ್ಕೊಳ್ತಾರಾ ಅನ್ನುವಂತ ವಿಚಾರಗಳು ಕೂಡ ಇದೆ. ಏನಾದರೂ ಕೂಡ ಈಗ ಆ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ, ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗಲಿದೆ.